ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಸದಿಂದ ರಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಬಟ್ಟೆ ತರ್ತೀವಲ್ವ, ಹೊಸ ಬಟ್ಟೆಗಳನ್ನು, ಆ ಬಟ್ಟೆ ಜೊತೆಯಲ್ಲಿ ಒಂದು ಸ್ಪಂಜ್ ಬರುತ್ತೆ. ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಪ್ಲೇಟ್ಗಳನ್ನು ಹಿಂಭಾಗದ ರೂಪದಲ್ಲಿ ನಾವು ತಿರುಗಿಸ್ತಾ ಇದೇ ರೀತಿ ಹೆಬ್ಬೆರಳು ಮತ್ತು ತೋರು ಬೆರಳನ್ನು ಯೂಸ್ ಮಾಡಿಕೊಂಡು ತಿರುಗಿಸ್ತಾ ಹಿಂಭಾಗಕ್ಕೆ ಬಂದಾಗ ಈ ರೀತಿ ಫೈನಲಾಗಿ ಒಂದು ಫ್ಲವರ್ ರೆಡಿಯಾಗುತ್ತೆ. ಇದನ್ನು ಕೊನೆಯ ಭಾಗದಲ್ಲಿ ದಾರದ ಮೂಲಕ ಈ ಥರ ರೌಂಡ್ ಹಾಕಿ ನಾಟ್ ಹಾಕಿಬಿಟ್ರೆ ಫ್ಲವರ್ಸ್ ರೆಡಿಯಾಗುತ್ತೆ. ಈ ರೀತಿ ತುಂಬ ಮಾಡಿಕೊಂಡು ಅದನ್ನು ಒಂದು ಹಾರದ ರೂಪದಲ್ಲಿ ಕೂಡ ನಾವು ಮಾಡಿಬಿಟ್ಟು ಬಾಗಿಲ ತೋರಣವನ್ನು ಮಾಡ್ಬೋದು. ಈ ರೀತಿ ಮಾಡಿ ಬಟ್ಟೆಯಲ್ಲೂ ಸಹ ಮಾಡ್ಬೋದು, ಕಲರ್ಸ್ ಬಟ್ಟೆಗಳಲ್ಲಿ ಮಾಡ್ಬೋದು. ಹಾಗೆಯೇ ಈ ರೀತಿ ನಾವು ಬಟ್ಟೆಗಳನ್ನು, ಹೊಸ ಬಟ್ಟೆಗಳನ್ನು ತಂದಿರೋದ್ರ ಜೊತೆಯಲ್ಲಿ ಸ್ಪಂಜ್ ಇರುತ್ತಲ್ವ, ಅದನ್ನು ಸಹ ತೊಗೊಂಡ್ಬಿಟ್ಟು ನಾವು ಈ ರೀತಿ ಯೂಸ್ ಮಾಡ್ಬೋದು. ಯಾರೆಲ್ಲ ಮನೆಯಲ್ಲಿ ಹೊಸ ಬಟ್ಟೆಗಳ ಜೊತೆ ಬಂದಿರುತ್ತಲ್ಲ, ಅದನ್ನು ಎಸೆಯೋ ಬದಲು ಈ ರೀತಿ ಮಾಡಿ ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.